ಓಕೆ, ಇಂಡಿಯಾಸ್ ಫಸ್ಟ್ ಅನ್ನೋ ಒಂದು ಈ ಕ್ಯಾಟಗರಿ ಒಳಗಡೆ ಕರೆಂಟ್ ಅಫೇರ್ಸ್ ಮಾತಾಡ್ತಾ ಬರೋಣ. ನೋಡಿ, ಜಮ್ಮು ಕಾಶ್ಮೀರ ಇತ್ತೀಚೆಗೆ ನ್ಯೂಸ್ ಆಗಿತ್ತು. ಎದಕ್ಕೆ ನ್ಯೂಸ್ ಆಗಿತ್ತು? ಭಾರತದ ಮೊಟ್ಟ ಮೊದಲ ಕೇಬಲ್ಡ್ ಸ್ಟೇಡ್ ರೇಲ್ ಬ್ರಿಡ್ಜ್ ಅಲ್ಲಿ ಉದ್ಘಾಟನೆ ಆಗಿತ್ತು, ಅಂಜಿ ಖಾಡ್ ಬ್ರಿಡ್ಜ್ ಅಂತ ಹೇಳಿ. ಸೊ ಅದು ಅಂಜಿ ರಿವರ್ ಮೇಲೆ ಇತ್ತು. ಸೊ ಈ ಅಂಜಿ ರಿವರ್ ಟ್ರಿಬ್ಯೂಟರಿ ಆಫ್ ಚಿನಾಬ್, ಒಂದು ಚಿನಾಬ್ ನದಿಯ ಉಪನದಿ ಆಗಿದೆ. ಓಕೆ, ನೆಕ್ಸ್ಟ್ ಲದಾಖ್ ಒಳಗಡೆ. ಓಕೆ, ಈ ಒಂದು ಲದಾಖ್ ಒಳಗಡೆ ಭಾರತದ ಮೊಟ್ಟ ಮೊದಲ ಗ್ರೀನ್ ಹೈಡ್ರೋಜನ್ ಫ್ಯೂಲಿಂಗ್ ಸ್ಟೇಷನ್ ಅಮರ ರಾಜ ಇನ್ಫ್ರಾ ಕಂಪನಿಯವರು ಲದಾಖ್ನ ಲೇ ಒಳಗಡೆ ಸ್ಥಾಪಿಸಿದ್ರು. ಸೊ ಅದೇ ರೀತಿ ಲದಾಖ್ ಇನ್ನೊಂದಕ್ಕೆ ನ್ಯೂಸ್ ಆಗಿತ್ತು, ಭಾರತದ ಮೊಟ್ಟ ಮೊದಲ ಮೇಸ್ ಅಬ್ಸರ್ವೇಟರಿ, ಮೇಜರ್ ಅಟ್ಮಾಸ್ಫರಿಕ್ ಚೆರಂಕ್ಯೂ ಎಕ್ಸ್ಪೆರಿಮೆಂಟ್ ಅಬ್ಸರ್ವೇಟರಿ ಅಂತೇಳಿ ಇದನ್ನ ಸ್ಥಾಪಿಸಿದವರು ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್. ಸೊ ಇದು ಗಾಮಾ ರೇಸ್ಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದೊಂಥರ ನ್ಯೂಸ್ ಆಗಿತ್ತು. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಅಸ್ಸಾಂ. ಸೊ ಅಸ್ಸಾಂ ಎದಕ್ಕೆ ನ್ಯೂಸ್ ಆಗಿತ್ತಪ್ಪ ಅಂದರೆ ಭಾರತದ ಮೊಟ್ಟ ಮೊದಲ ಅಕ್ವಾಟರ್ ಪಾರ್ಕ್ ಗುವಾಹಟಿ ಒಳಗಡೆ ಇನಾಗ್ರೇಷನ್ ಮಾಡಲಾಗಿದೆ. ಸೊ ಅದೇ ರೀತಿ ಗುಜರಾತ್ ಕೂಡ ನ್ಯೂಸ್ ಆಗಿತ್ತು. ಭಾರತದ ಮೊಟ್ಟ ಮೊದಲ ನ್ಯಾನೋ ಭಾರತ್ ರ್ಯಾಪಿಡ್ ರೇಲ್ ಈ ಗುಜರಾತ್ ಒಳಗಡೆ ಅಹಮದಾಬಾದ್ದಿಂದ ಭುಜ್ ವರೆಗೂ ಯಾತ್ರೆ ಮಾಡಲಾಗಿತ್ತು. ಅದರ ಹೆಸರು ಒಂದೇ ಮೆಟ್ರೋ ಅಥವಾ ನಮೋ ಭಾರತ್ ರ್ಯಾಪಿಡ್ ರೇಲ್. ಸೊ ರೀಸೆಂಟ್ಲಿ ಗುಜರಾತ್ ಈಸ್ ಆಲ್ಸೋ ನ್ಯೂಸ್ ಬಿಕಾಸ್ ಆಫ್ ಸುದರ್ಶನ್ ಸೇತು ಬ್ರಿಡ್ಜ್. ಭಾರತ ಅತಿ ಉದ್ದವಾದ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಯಾವುದಪ್ಪ ಅಂದರೆ ಸುದರ್ಶನ್ ಸೇತು ಬ್ರಿಡ್ಜ್. ಸೊ ಅದೇ ರೀತಿ ಗುಜರಾತ್ ರಾಜ್ಯದ ಮೊಟ್ಟ ಮೊದಲ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವುದು? ಅಲ್ಲಿನ ಗುನೇರಿ ವಿಲೇಜಸ್ ಅಂತೇಳಿ. ಅದೇ ರೀತಿ ಭಾರತದ ಮೊಟ್ಟ ಮೊದಲ ಬಾರ್ಡರ್ ವಿಲೇಜ್, ಸೋಲಾರ್ ಬಾರ್ಡರ್ ವಿಲೇಜ್ ಅಂತ ಕರಿತೀವಿ, ಅದು ಯಾವುದಪ್ಪ ಅಂದರೆ ಮಸಳಿ ವಿಲೇಜ್ ಇನ್ ಗುಜರಾತ್. ಓಕೆ, ಸೊ ಅದೇ ರೀತಿ ತಮಿಳ್ನಾಡು ಕೂಡ ನ್ಯೂಸ್ ಆಗಿತ್ತು. ಹಾಗಾದರೆ ತಮಿಳ್ನಾಡು ಎದಕ್ಕೆ ನ್ಯೂಸ್ ಆಗಲಿದೆ? ಭಾರತ ಮೊಟ್ಟ ಮೊದಲ ಗ್ಲಾಸ್ ಬ್ರಿಡ್ಜ್ ಆದಂಥ ಕನ್ಯಾಕುಮಾರಿ ಗ್ಲಾಸ್ ಬ್ರಿಡ್ಜ್ ಅಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಭಾರತ ಮೊಟ್ಟ ಮೊದಲ ಡುಗಾಂಗ್ ಕನ್ಸರ್ವೇಷನ್ ರಿಸರ್ವ್ ಕೂಡ ತಮಿಳುನಾಡು ಒಳಗಡೆ ಸ್ಥಾಪಿಸಿದ್ದಾರೆ. ಭಾರತದ ಮೊಟ್ಟ ಮೊದಲ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಕೂಡ ತಮಿಳುನಾಡಿನ IIT ಮದ್ರಾಸ್ ಮತ್ತು ಇಂಡಿಯನ್ ರೈಲ್ವೇಸ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಭಾರತದ ಮೊಟ್ಟ ಮೊದಲ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ರಾಮೇಶ್ವರಂನಲ್ಲಿ ಮಾಡಿದ್ದಾರೆ, ಅದು ನ್ಯೂ ಪಂಬನ್ ಬ್ರಿಡ್ಜ್ ಅಂತ ಕರಿತೀವಿ. ಸೊ ಅದೇ ರೀತಿ ಕರ್ನಾಟಕ ಕೂಡ ಕೆಲವು ಇನ್ಫಾರ್ಮೇಶನ್ ನ್ಯೂಸ್ ಆಗೈತೆ. ಏನಪ್ಪ? ಭಾರತ ಅತಿ ಉದ್ದವಾದ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಕಂಡು ಬರೋದು ಸುದರ್ಶನ್ ಸೇತು ಅಂತ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಇದೆ. ಸೊ ಅದೇ ರೀತಿ ಭಾರತದ ಮತ್ತು ಕರ್ನಾಟಕದ ಎರಡನೇ ಅತಿ ಉದ್ದವಾದ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಸಿಗಂದೂರು ಕೇಬಲ್ ಸ್ಟೇಡ್ ಬ್ರಿಡ್ಜ್. ಆದರೆ ಇದು ಕರ್ನಾಟಕದ ಅತಿ ಉದ್ದವಾದ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಯಾವುದು? ಸಿಗಂದೂರು ಕೇಬಲ್ ಸ್ಟೇಡ್ ಬ್ರಿಡ್ಜ್ ಅಂತ ನಾವು ಹೇಳ್ಬೋದಾಗೈತಿ. ಸೊ ಈ ಒಂದು ಕೇಬಲ್ ಸ್ಟೇಡ್ ಬ್ರಿಡ್ಜ್ ಕಂಡು ಬರೋದು ಶಿವಮೊಗ್ಗ ಒಳಗಡೆ ಕಂಡು ಬರ್ತೈತಿ. ಓಕೆ, ಶಿವಮೊಗ್ಗ ಒಳಗಡೆ ಕಂಡು ಬರ್ತೈತಿ. ಸೊ ಅದೇ ರೀತಿ ಕರ್ನಾಟಕ ಕೂಡ ಇನ್ನೊಂದು ವಿಷಯಕ್ಕೆ ನ್ಯೂಸ್ ಆಗಿದೆ. ಕರ್ನಾಟಕದ 6ನೇ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಲ್ಲಿ ಒಂದು ಹೊಸದು ಮಾಡಿದ್ದಾರೆ. ಅದ್ರ ಹೆಸರು ಏನಪ್ಪಾ ಅಂದ್ರೆ ಕಂಟೋನ್ಮೆಂಟ್ ರೈಲ್ವೆ ಕಾಲನಿ ಅಂತ ಹೇಳಿ. ಓಕೆ, ಕಂಟೋನ್ಮೆಂಟ್ ರೈಲ್ವೆ ಕಾಲನಿ ಇದು ಬೆಂಗಳೂರು ಒಳಗಡೆ ಇದೆ. ಇದು 6ನೇದು. ನೆಕ್ಸ್ಟ್, ರೀಸೆಂಟ್ಲಿ ಇಂಡಿಯಾಸ್ ಫಸ್ಟ್ ಎನಿಮೋಟ್ರೋನಿಕ್ ಎಲಿಫೆಂಟ್ ಇಸ್ಟಾಬ್ಲಿಷ್ಡ್ ಬೈ ಪೆಟಾ ಇಂಡಿಯಾ. ಸೊ ಇದು ಏಷ್ಯಾದ ಮೊಟ್ಟ ಮೊದಲು ಕೂಡ ಹೌದು. ಓಕೆ, ಒಂದು ಎಲೆಕ್ಟ್ರಾನಿಕ್ ಎಲಿಫೆಂಟ್ ಸ್ಥಾಪಿಸಿದ್ದಾರೆ, ಅದು ಎಲ್ಲಿ ಅಂತ ಹೇಳಿ. ಓಕೆ, ಎಲ್ಲಿ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಬೆಂಗಳೂರು ಒಳಗಡೆ ಅನ್ನೋ ಒಂದು ಮಾಹಿತಿ ಗೊತ್ತಿರಲಿ. ಸೊ ಅದೇ ರೀತಿ ನ್ಯೂ ಡೆಲ್ಲಿಯಲ್ಲಿ ಕೂಡ ನ್ಯೂಸ್ ಆಗಿತ್ತು. ಓಕೆ, ನ್ಯೂಸ್ ಡೆಲ್ಲಿ ಇಸ್ ಆಲ್ಸೋ ನ್ಯೂಸ್ ಬಿಕಾಸ್ ಭಾರತದ ಮೊಟ್ಟ ಮೊದಲ ಆಟೋಮೇಟೆಡ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಏಮ್ಸ್ ಡೆಲ್ಲಿ ಒಳಗಡೆ ಸ್ಥಾಪನೆ ಮಾಡಿದ್ದಾರೆ. ಸೊ ರೀಸೆಂಟ್ಲಿ ಗೀತಾ ಸಮೋತಾಯ್ ನ್ಯೂಸ್ ಬಿಕಾಸ್ ಭಾರತದ ಮೊಟ್ಟ ಮೊದಲ CISF ಅಧಿಕಾರಿ ಮೌಂಟ್ ಎವರೆಸ್ಟ್ ಅನ್ನು ಏರಿದ್ದಾರೆ, ಗೀತಾ ಸಮೋತ. ಓಕೆ, ಸೊ ನೆಕ್ಸ್ಟ್ ತೆಲಂಗಾಣ ಈಸ್ ಆಲ್ಸೋ ನ್ಯೂಸ್ ಬಿಕಾಸ್ ಆಫ್ ಇದು SC ಒಳ ಮೀಸಲಾತಿ ಜಾರಿಗೆ ತಂದ ಮೊಟ್ಟ ಮೊದಲ ರಾಜ್ಯ ತೆಲಂಗಾಣ ರಾಜ್ಯ. ನೆನಪಿರಲಿ, ಪ್ರೆಸಿಡೆಂಟ್ ಇದನ್ನು ಡಿಕ್ಲೇರ್ ಮಾಡ್ತಾರೆ. ಈ ಒಂದು SC ಸಮುದಾಯವನ್ನು ಡಿಕ್ಲೇರ್ ಮಾಡ್ತಾರೆ ಆರ್ಟಿಕಲ್ ನಂಬರ್ 341 ಒಳಗಡೆ. ಅದೇ ಪ್ರೆಸಿಡೆಂಟ್ ಅವರು ST ಸಮುದಾಯದಕ್ಕೆ ಡಿಕ್ಲೇರ್ ಮಾಡಬೇಕಾದ್ರೆ ಆರ್ಟಿಕಲ್ ನಂಬರ್ 342 ಬಳಕೆ ಮಾಡ್ತಾ ಬರ್ತಾರೆ.
ಸೊ ಭಾರತದ ಮೊಟ್ಟ ಮೊದಲ AI ಪವರ್ಡ್ ಗೋಲ್ಡ್ ಮೆಟಿಂಗ್ ATM ಎಲ್ಲಿ ಮಾಡಿದಾರಪ್ಪ ಅಂದ್ರೆ ಹೈದರಾಬಾದ್ ಒಳಗಡೆ ಮಾಡಿದ್ದಾರೆ. ಸೊ ಮಧ್ಯಪ್ರದೇಶ್ ಇಸ್ ಆಲ್ಸೋ ನ್ಯೂಸ್ ಬಿಕಾಸ್ ಆಫ್ ಭಾರತದ ಮೊಟ್ಟ ಮೊದಲ ವೈಟ್ ಟೈಗರ್ ಬ್ರೀಡಿಂಗ್ ಕೇಂದ್ರ ಎಲ್ಲಿದೆಪ್ಪ ಅಂದ್ರೆ ಮಧ್ಯಪ್ರದೇಶದ ರೇವಾ ಡಿಸ್ಟಿಕ್ ಒಳಗಡೆ ಇದೆ. ಭಾರತದ ಮೊಟ್ಟ ಮೊದಲ ಇಂಡಿಯಾಸ್ ಫಸ್ಟ್ ಝೀರೋ ವೇಸ್ಟ್ ಏರ್ಪೋರ್ಟ್. ಓಕೆ, ಭಾರತದ ಮೊಟ್ಟ ಮೊದಲ ಶೂನ್ಯ ತ್ಯಾಜ್ಯ ಒಂದು ವಿಮಾನ ನಿಲ್ದಾಣ ಯಾವುದಪ್ಪ ಅಂದ್ರೆ ದೇವಿ ಅಹಿಲ್ಯಾಬಾಯಿ ಏರ್ಪೋರ್ಟ್. ಇದು ನಿಮ್ಗೆ ಮಧ್ಯಪ್ರದೇಶದ ಇಂದೋರ್ ಒಳಗಡೆ ಕಂಡು ಬರ್ತೈತಿ. ಓಕೆ, ಮಧ್ಯಪ್ರದೇಶದ ಇಂದೋರ್ ಒಳಗಡೆ ಕಂಡು ಬರುತ್ತದೆ. ಸೊ ಅದೇ ರೀತಿ ಭಾರತ ಮೊಟ್ಟ ಮೊದಲ ಗೋಶಾಲಾ ವಿತ್ CBG ಪ್ಲಾಂಟ್, ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಅಂತ ಕರಿತೀವಿ. ಓಕೆ, ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಇದು ಎಲ್ಲೈತಪ್ಪ ಅಂದ್ರೆ ಗ್ವಾಲಿಯರ್ ಒಳಗಡೆ ಲಾಲ್ತಿಪಾರ್ ಅನ್ನೋ ಒಂದು ಸ್ಥಳದಲ್ಲಿ. ಸೊ ಸಿಮಿಲರ್ಲಿ ಅದೇ ರೀತಿ ಹಿಮಾಚಲ ಪ್ರದೇಶ್ ಕೂಡ ನ್ಯೂಸ್ ಆಗೈತಿ. ಎದಕ್ಕಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಅಥವಾ ಉತ್ತರ ಭಾರತದ ಮೊಟ್ಟ ಮೊದಲ ನಾರ್ತ್ ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಎಲ್ಲಿದೆಯಪ್ಪ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿದೆ. ಓಕೆ, ಹಿಮಾಚಲ ಪ್ರದೇಶದ ದಬೋತಾ ಅನ್ನೋ ಒಂದು ಪ್ಲೇಸ್ ಒಳಗಡೆ ಇದೆ. ಸೊ ಅದೇ ರೀತಿ ವೆಸ್ಟ್ ಬೆಂಗಾಲ್ ಕೂಡ ನ್ಯೂಸ್ ಆಗಿದೆ. ಓಕೆ, ವೆಸ್ಟ್ ಬೆಂಗಾಲ್ ಕೂಡ ನ್ಯೂಸ್ ಆಗೈತಿ ಬಿಕಾಸ್ ಆಫ್ ಭಾರತದ ಮೊಟ್ಟ ಮೊದಲ ವೈಲ್ಡ್ ಲೈಫ್ ಬಯೋ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಇದು ಪಶ್ಚಿಮ ಬಂಗಾಳದ ಪದ್ಮಜಾ ನಾಯ್ಡು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್ ಒಳಗಡೆ, ಅದು ಡಾರ್ಜಿಲಿಂಗ್ ಒಳಗಡೆ ಐತಿ, ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಓಕೆ, ಸೊ ಉತ್ತರಾಖಂಡ ಇಸ್ ಆಲ್ಸೋ ನ್ಯೂಸ್ ಬಿಕಾಸ್ ಆಫ್ ಭಾರತದ ಮೊಟ್ಟ ಮೊದಲ ಯಾವುದಾದ್ರೂ ಒಂದು ರಾಜ್ಯ ಯೋಗ ಪಾಲಿಸಿ ತೊಗೊಂಡ್ಬಂದಿದೆ ಅಂದ್ರೆ ಅದು ಉತ್ತರಾಖಂಡ್ ರಾಜ್ಯ. ಓಕೆ, ಭಾರತದ ಮೊಟ್ಟ ಮೊದಲ ಬರಹಗಾರರ ಒಂದು ಗ್ರಾಮ ಯಾವುದು ಅಂದ್ರೆ ಥಾನೋ ಗ್ರಾಮ. ಇದು ನಿಮಗೆ ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಆಂಧ್ರ ಪ್ರದೇಶ್ ಕೂಡ ನ್ಯೂಸ್ ಆಗಿದೆ. ಓಕೆ, ಆಂಧ್ರ ಪ್ರದೇಶ್ ಕೂಡ ನ್ಯೂಸ್ ಆಗಿದೆ ಬಿಕಾಸ್ ಆಫ್ ಅಮರಾವತಿ. ಭಾರತದ ಮೊಟ್ಟ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮ, ಕ್ವಾಂಟಮ್ ಕಂಪ್ಯೂಟಿಂಗ್ ವಿಲೇಜ್ ಎಲ್ಲಿದೆಪ್ಪ ಅಂದ್ರೆ ಅಮರಾವತಿ ಒಳಗಡೆ ಇದೆ. ಓಕೆ, ಸೊ ಇನ್ನಿತರೆಗಳು ನೋಡೋದಾದ್ರೆ ನಾಡಿ ತರಂಗಿಣಿ ಅಂತ ಹೇಳಿ ನ್ಯೂಸ್ ಆಗಿದೆ. ಈ ನಾಡಿ ತರಂಗಿಣಿ ಎನ್ನುವುದು ಆಯುರ್ವೇದಿಕ್ ಡಯಾಗ್ನೋಸ್ಟಿಕ್ ಡಿವೈಸ್. ಓಕೆ, ಆಯುರ್ವೇದಿಕ್ ಡಯಾಗ್ನೋಸ್ಟಿಕ್ ಡಿವೈಸ್ ಇದು ಪಲ್ಸ್ ರೆಕಾರ್ಡರ್. ಓಕೆ, ಇಟ್ ಇಸ್ ಇಂಡಿಯಾಸ್ ಫಸ್ಟ್ ಆಯುರ್ವೇದಿಕ್ ಡಯಾಗ್ನೋಸ್ಟಿಕ್ ಡಿವೈಸ್. ಅಂದ್ರೆ ಈ ಆಯುರ್ವೇದ ಬಳಕೆ ಆಧಾರಿತ ಮೇಲೆ ಈ ಪಲ್ಸ್ ನಾಡಿ ಮಿಡಿತವನ್ನ ಪರಿಶೀಲಿಸುವ ಒಂದು ಉಪಕರಣವಾಗಿದೆ ನಾಡಿ ತರಂಗಿಣಿ ಅಂತ ಹೆಸರು. ಹಾಗಾದ್ರೆ ಶೂನ್ಯ ಅಂದರೇನು? ಶೂನ್ಯ ಅಂದರೆ ಭಾರತದ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ. ಓಕೆ, ಇದನ್ನ ಬೆಂಗಳೂರು ಆಧಾರಿತ ಸರಳ ಏವಿಯೇಷನ್ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ಓಕೆ, ಕಿಸಾನ್ ಕವಚ್ ಅಂದ್ರೇನು? ಹಾಗಾದ್ರೆ ಸೊ ಇದು ಭಾರತದ ಮೊಟ್ಟ ಮೊದಲ ಆಂಟಿ ಪೆಸ್ಟಿಸೈಡ್ ಸೂಟ್. ಓಕೆ, ಇದನ್ನ ಡೆವಲಪ್ಮೆಂಟ್ ಮಾಡಿದವರು ಬ್ರಿಕ್ ಇನ್ಸ್ಟೆಮ್ ಅನ್ನೋದು ಒಂದು ಬೆಂಗಳೂರು ಬೇಸ್ಡ್ ಕಂಪನಿ ಆಗೈತಿ, ಅದನ್ನ ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಸಿಮಿಲರ್ಲಿ ಹರಿಯಾಣ ಇಸ್ ಆಲ್ಸೋ ನ್ಯೂಸ್. ಹರಿಯಾಣ ಎದಕ್ಕೆ ನ್ಯೂಸ್ ಆಗದವಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಹರಿಯಾಣ ಯಾವ್ಯಾವ ಒಂದು ಕಾರಣದಾಗ ನ್ಯೂಸ್ ಆಗೋದು? ಹರಿಯಾಣ ನ್ಯೂಸ್ನಾಗಿರೋದು ಭಾರತದ ಮೊಟ್ಟ ಮೊದಲ ವಿಶ್ವ ಶಾಂತಿ ಕೇಂದ್ರ ಎಲ್ಲಪ್ಪ ಅಂದ್ರೆ ಹರಿಯಾಣದ ಗುರುಗ್ರಾಮ್ ಒಳಗಡೆ. ಓಕೆ, ಹರಿಯಾಣದ ಈ ಗುರುಗ್ರಾಮ್ ಒಳಗಡೆ ಮಾಡಿದ್ದಾರೆ ಅಂತೆ. ಓಕೆ, ಹರಿಯಾಣದ ಗುರುಗ್ರಾಮ್ ಒಳಗಡೆ ಮಾಡಿದ್ದಾರೆ. ಅದೇ ರೀತಿ ಭಾರತದ ಮೊಟ್ಟ ಮೊದಲ ಯಾವ ರಾಜ್ಯ ದಲಿತ್ ಸಬ್ ಕೋಟಾವನ್ನು ಇಂಪ್ಲಿಮೆಂಟ್ ಮಾಡಿದೆಪ್ಪ ಅಂದ್ರೆ ಹರಿಯಾಣ ಮಾಡಿದೆ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಕಾನ್ಸ್ಟಿಟ್ಯೂಷನಲ್ ಮ್ಯೂಸಿಯಂ ಅಕಾಡೆಮಿ ಎಲ್ಲಿದೆಯಪ್ಪ ಅಂದ್ರೆ ಹರಿಯಾಣದ ಸೋನಿಪತ್ ಒಳಗಡೆ ಇದೆ. ಇದನ್ನ ಸ್ಥಾಪಿಸಿದವರು OP ಜಿಂದಾಲ್ ಯೂನಿವರ್ಸಿಟಿದವರು. ಸೊ ಹಾಗಾದ್ರೆ ಸಿಕ್ಕಿಂ ಕೂಡ ನ್ಯೂಸ್ ಆಗಿದೆ. ಈ ಸಿಕ್ಕಿಂ ಕೂಡ ನ್ಯೂಸ್ ಆಗೈತಿ ಬಿಕಾಸ್ ಆಫ್ ಸಿಕ್ಕಿಂ ಎದಕ್ಕೆ ನ್ಯೂಸ್ ಆಗಿತ್ತಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಆರ್ಗ್ಯಾನಿಕ್ ಫಿಶರೀಸ್ ಕ್ಲಸ್ಟರ್ ಸಿಕ್ಕಿಂ ಒಳಗಡೆ ಸ್ಥಾಪನೆ ಮಾಡಿದ್ದಾರೆ. ಭಾರತದ ಮೊಟ್ಟ ಮೊದಲ ಆರ್ಗ್ಯಾನಿಕ್ ಸ್ಟೇಟ್ ಕೂಡ ಸಿಕ್ಕಿಂ. ನೆಕ್ಸ್ಟ್ ಮಿಜೋರಾಂ. ಈ ಮಿಜೋರಾಂ ಕೂಡ ನ್ಯೂಸ್ ಆಗೈತಿ ಬಿಕಾಸ್ ಆಫ್ ಭಾರತದ ಮೊಟ್ಟ ಮೊದಲ ಸಂಪೂರ್ಣ ಸಾಕ್ಷರತಾ ರಾಜ್ಯ ಅಂತ ಇತ್ತೀಚೆಗೆ ಉಲ್ಲಾಸ್ ಇನಿಷಿಯೇಟಿವ್ ಅಡಿ ಒಳಗಡೆ ಮಿಜೋರಾಂ ಅನ್ನ ಗುರುತಿಸಿದ್ದಾರೆ. ಸೊ ಸಿಮಿಲರ್ಲಿ ಮಹಾರಾಷ್ಟ್ರ ಇಸ್ ಆಲ್ಸೋ ನ್ಯೂಸ್ ಬಿಕಾಸ್ ಆಫ್ ಭಾರತದ ಮೊಟ್ಟ ಮೊದಲ ಶಿವಾಜಿ ಮಹಾರಾಜರ ಒಂದು ದೇವಸ್ಥಾನ ಎಲ್ಲಿದಪ್ಪ ಅಂದ್ರೆ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಭಿವಾಂಡಿ, ಮಹಾರಾಷ್ಟ್ರದ ಭಿವಾಂಡಿ ಒಳಗಡೆ ಮಾಡಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಜಗತ್ತಿನ ಅತಿ ಕಿರಿಯ ವ್ಯಕ್ತಿ ಯಾರು? ಈ ಕಾಮ್ಯ ಕಾರ್ತಿಕೇಯನ್ ಅಂತ ಹೇಳಿ ಇವರು 7 ಖಂಡಗಳ ಅತಿ ಎತ್ತರದ ಪರ್ವತಗಳನ್ನ ಏರಿದವರು. ಇವರು ಅತ್ಯಂತ ಕಿರಿಯ ಫಿಮೇಲ್ ಇವರು. ಓಕೆ, ಮಹಿಳೆ ಕಾಮ್ಯ ಕಾರ್ತಿಕೇಯನ್, ಜಸ್ಟ್ 17 year old. ಸಿಮಿಲರ್ಲಿ ಇತ್ತೀಚೆಗೆ ಭಾರತದ ಮೊಟ್ಟ ಮೊದಲ ಬಯೋ ಬಿಟಮಿನ್ ನ್ಯಾಷನಲ್ ಹೈವೇ ಇನಾಗ್ರೇಷನ್ ಮಾಡಿದ್ದಾರೆ. ಓಕೆ, ಈ ಬಯೋ ಬಿಟಮಿನ್ ಅಂದ್ರೂ ಇದೊಂದು
ಬೆಳೆಗಳದು ತ್ಯಾಜ್ಯ, ಈ ಲೈನಿನ್ ಅನ್ನೋದು ಅಲ್ಲಿಂದ ಇದನ್ನ ತಯಾರಿಕೆ ಮಾಡ್ತಾ ಬರ್ತಾರೆ. ಇದು ರೋಡ್ ಮೇಲೆ ಹಾಕಿದ್ರೆ ರೋಡ್ ಡ್ಯೂರಬಿಲಿಟಿ ಜಾಸ್ತಿ ಇರ್ತೈತೆ ಅಂತ ಹೇಳಿ. ಹಾಗಾದ್ರೆ ಯಾವ ಒಂದು ಹೈವೇದಾಗ ಮಾಡಿದಾರಪ್ಪ ಅಂದ್ರೆ ನ್ಯಾಷನಲ್ ಹೈವೇ ನಂಬರ್ 44 ನಾಗ್ಪುರಿಂದ ಈ ಕಡೆ ನಾಗ್ಪುರದ ಮಹಾರಾಷ್ಟ್ರ ಒಳಗಡೆ. ಭಾರತ ಅತಿ ಉದ್ದವಾದ ಹಾಗೂ ಅತಿ ದೊಡ್ಡದು ಅರ್ಬನ್ ಟನಲ್ ಯಾವುದಪ್ಪ ಅಂದ್ರೆ ಬೋರಿ ವ್ಯಾಲಿ ಟ್ವಿನ್ ಅಂತ ಹೇಳಿ. ಬೋರಿ ವ್ಯಾಲಿ ಟ್ವಿನ್ ಟನಲ್ ಮಹಾರಾಷ್ಟ್ರದಲ್ಲಿ ಇನಾಗ್ಯುರೇಷನ್ ಮಾಡಿದ್ದಾರೆ. ಭಾರತದ ಮೊಟ್ಟ ಮೊದಲ ಏಕೀಕೃತ ಕೃಷಿ ರಫ್ತಿನ ಒಂದು ಫೆಸಿಲಿಟಿ ಎಲ್ಲಿ ಇನಾಗ್ಯುರೇಷನ್ ಮಾಡಿದಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಒಳಗಡೆ ಮಾಡಿದ್ದಾರೆ. ಸೊ ಸಿಮಿಲರ್ಲಿ ಕೇರಳ ಈಸ್ ಆಲ್ಸೋ ನ್ಯೂಸ್ ಬಿಕಾಸ್ ಆಫ್ ಭಾರತದ ಮೊಟ್ಟ ಮೊದಲ ರಾಜ್ಯ ಯಾವುದಾದ್ರೂ ಒಂದು ರಾಜ್ಯ ಸೀನಿಯರ್ ಸಿಟಿಜನ್ ಕಮಿಷನ್ ಅಂದ್ರೆ ಹಿರಿಯ ನಾಗರಿಕಗೋಸ್ಕರ ಒಂದು ಆಯೋಗ ರಚಿಸಿದಪ್ಪ ಅಂದ್ರೆ ಕೇರಳ. ಸೊ ಭಾರತದ ಮೊಟ್ಟ ಮೊದಲ ಸ್ವಯಂ ಚಾಲಿತ ಇಂಡೋರ್ ಏರ್ ಕ್ವಾಲಿಟಿ ಮಾನಿಟರ್ ಎಲ್ಲಿ ಮಾಡಿದಾರಪ್ಪ ಅಂದ್ರೆ ತಿರುವನಂತಪುರಂ ಏರ್ಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ಭಾರತ ಮೊಟ್ಟ ಮೊದಲ ಸೌರ ಚಾಲಿತ ಏರ್ಪೋರ್ಟ್ ಕೂಡ ನಮ್ಮ ಕೇರಳದ ಕೊಚ್ಚಿ ಏರ್ಪೋರ್ಟ್ ಅನ್ನೋ ಒಂದು ವಿಶೇಷ ಮಾಹಿತಿ ಗೊತ್ತಿರಲಿ. ಸೊ ಅದೇ ರೀತಿ ಈ ಮಹಾರಾಷ್ಟ್ರಗೆ ಸಂಬಂಧಪಟ್ಟಂಗೆ ಆಯ್ತು, ಈಗ ಎಲ್ಲ ರಾಜ್ಯಗಳು ಆಯ್ತು. ಈಗ ಜಗತ್ತಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸೂಬ್ರಿಕೇಟ್ಸ್ ನೋಡಿ ಜಗತ್ತಿನ ಮೊಟ್ಟ ಮೊದಲ 3D ಪ್ರಿಂಟೆಡ್ ಸ್ಟೇಷನ್ ಅನ್ನ ಜಪಾನ್ ಹತುಶಿಮಾ ರೈಲ್ವೆ ಸ್ಟೇಷನ್ ಅನ್ನ ಇನಾಗ್ಯುರೇಷನ್ ಮಾಡಿದ್ದಾರೆ. ವಿಶ್ವದ ಮೊಟ್ಟ ಮೊದಲ ಇ ಮಿಥನಾಲ್ ಪ್ಲಾಂಟ್ ಇನಾಗ್ಯುರೇಷನ್ ಎಲ್ಲಿ ಮಾಡಿದಾರಪ್ಪ ಅಂದ್ರೆ ಡೆನ್ಮಾರ್ಕ್ ಒಳಗಡೆ ಮಾಡಿದ್ದಾರೆ. ಓಕೆ, ಡೆನ್ಮಾರ್ಕ್ ಒಳಗೆ ಮಾಡಿದ್ದಾರೆ. ವಿಶ್ವದ ಮೊಟ್ಟ ಮೊದಲ ಈ ಆಸ್ಟ್ರೋನಾಟ್ ವಿತ್ ಡಿಸೆಬಿಲಿಟಿ ಅಂಗವಿಕಲ ಆಸ್ಟ್ರೋನಾಟ್ ಯಾರಾದ್ರಪ್ಪ ಅಂದ್ರೆ ಜಾನ್ ಮೆಕ್ಫಾಲ್ ಅಂತೇಳಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು. ವಿಶ್ವದ ಅತಿ ಉದ್ದವಾದ ಲಾಂಗೆಸ್ಟ್ ಅಂದ್ರೆ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ ಟನಲ್ ಯಾವುದಪ್ಪ ಅಂದ್ರೆ ಚೀನಾ ಒಳಗಡೆ ಹಿಯಾನ್ಶಾನ್. ಓಕೆ, ಟಿಯಾನ್ಶಾನ್ ಶಾಂಗ್ಲಿ ಟನಲ್ ಅಂತೇಳಿ. ಓಕೆ, ಟಿಯಾನ್ಶಾನ್ ಶಾಂಗ್ಲಿ ಟನಲ್ ಅಂತ ಹೇಳಿ ನೆನಪಿರಲಿ. ವಿಶ್ವದ ಮೊಟ್ಟ ಮೊದಲ ದೇಶ ಈ AI ಜನರೇಟೆಡ್ ಮಕ್ಕಳನ್ನ ಏನು ಮಕ್ಕಳ ಒಂದು ಹಕ್ಕುಗಳನ್ನ ಎಕ್ಸ್ಪ್ಲೈಟ್ ಮಾಡ್ತಾರಲ್ಲ AI ಯೂಸ್ ಮಾಡಿಕೊಂಡು ಅಂತ ಒಂದು ರಾಷ್ಟ್ರಕ್ಕೆ ಕಾನೂನು ಅದನ್ನ ಕ್ರಿಮಿನಲೈಸ್ ಅಪರಾಧೀಕರಣ ಮಾಡೋದು ಯಾವ್ದಾದ್ರು ಮೊಟ್ಟ ಮೊದಲ ದೇಶ ಇದೆ ಅಂದ್ರೆ ಅದು UK ದೇಶ. ಓಕೆ, ವಿಶ್ವದ ಮೊಟ್ಟ ಮೊದಲ ಗ್ರೀನ್ ಎನರ್ಜಿ ಐಲ್ಯಾಂಡ್ ಯಾವ್ದಪ್ಪ ಅಂದ್ರೆ ಪ್ರಿನ್ಸ್ ಎಲಿಜಬೆತ್ ಐಲ್ಯಾಂಡ್. ಇದು ನಿಮಗೆ ಬೆಲ್ಜಿಯಂ ಕಂಡು ಬರ್ತೈತಿ. ಇದೇ ಬೆಲ್ಜಿಯಂ ಒಳಗಡೆ ನಾಟೋ ಕೇಂದ್ರ ಕಚೇರಿ ಕೂಡ ಇದೆ. ಹಾಗಾದ್ರೆ ವಿಶ್ವದ ಮೊಟ್ಟ ಮೊದಲ ಕಾರ್ಬನ್ ಫೈಬರ್ ಹೈ ಸ್ಪೀಡ್ ಟ್ರೈನ್ ಎಲ್ಲಿದೆಪ್ಪ ಅಂದ್ರೆ ಎಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ? ಚೀನಾ ಒಳಗಡೆ ಮಾತಾಡಿದ್ದಾರೆ. ಓಕೆ, ಚೀನಾ ಒಳಗಡೆ ಮಾತನಾಡಿದ್ದಾರೆ. ಓಕೆ, ಚೀನಾ ಒಳಗಡೆ ಅದನ್ನ ಡಿಸ್ಕಷನ್ ಇದನ್ನ ಮಾಡಿಕೊಂಡು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ. ಓಕೆ, ಸೊ ಸಿಮಿಲರ್ಲಿ ಈಗ ನಾವು ಏನೇನು ನೋಡಿದ್ವಿ, ಲದಾಖ್ನ ಲೇ ಒಳಗಡೆ ಮೇಸ್ ಅಬ್ಸರ್ವೇಟರಿ ನೋಡಿದ್ವಿ. ಓಕೆ, ಮೇಸ್ ಅಬ್ಸರ್ವೇಟರಿ ನೋಡಿದ್ವಿ. ಓಕೆ, ಅದೇ ರೀತಿ ಲದಾಖ್ ಒಳಗಡೆ ಗ್ರೀನ್ ಹೈಡ್ರೋಜನ್ ಫ್ಯೂಲಿಂಗ್ ಸ್ಟೇಷನ್ ನೋಡಿದ್ವಿ. ಸೊ ಸಿಮಿಲರ್ಲಿ ಜಮ್ಮು ಕಾಶ್ಮೀರದ ಒಳಗಡೆ ಈ ಚಿನಾಬ್ ಬ್ರಿಡ್ಜ್ ನೋಡಿದ್ವಿ. ಓಕೆ, ಅಂಜಿಖಾಡ್ ಬ್ರಿಡ್ಜ್ ನೋಡಿದ್ವಿ. ಓಕೆ, ಅಂಜಿಖಾಡ್ ಬ್ರಿಡ್ಜ್. ಈ ಅಂಜಿಖಾಡ್ ಬ್ರಿಡ್ಜ್ ಅಂಜಿ ರಿವರ್ದಾಗ ಐತಿ. ಈ ಅಂಜಿ ರಿವರ್ ಚಿನಾಬ್ ನದಿಯ ಒಂದು ಉಪನದಿ. ಓಕೆ, ಚಿನಾಬ್ ನದಿಯ ಒಂದು ಉಪನದಿ ಆಗೈತಿ. ಚಿನಾಬ್ ನದಿಯ ಒಂದು ಉಪನದಿ ಆಗಿದೆ ಅಂತ ನೆನಪಿರಲಿ. ಸೊ ಅದೇ ರೀತಿ ಇದೇ ಗುಜರಾತ್ ಒಳಗಡೆ ಗುನೇರಿ ವಿಲೇಜ್ ಏನಪ್ಪಾ ಅಂದ್ರೆ ಇದು ಗುಜರಾತ್ನ ಮೊಟ್ಟ ಮೊದಲ ಒಂದು ಜೈವಿಕ ಪಾರಂಪರಿಕ ತಾಣ. ಸೊ ಅದೇ ರೀತಿ ಕರ್ನಾಟಕದ್ದು ಆರನೇದು ಜೈವಿಕ ಪಾರಂಪರಿಕ ತಾಣ ಯಾವುದು ಅಂದ್ರೆ ಬೆಂಗಳೂರು ಕಂಟೋನ್ಮೆಂಟ್ ಕಾಲನಿ ಅಂತ ಹೇಳಿ. ಓಕೆ, ಇಟ್ ಇಸ್ ರಿಲೇಟೆಡ್ ಟು ರೈಲ್ವೆ. ಬೆಂಗಳೂರು ಕಂಟೋನ್ಮೆಂಟ್ ಕಾಲನಿ ಅಂತ ಹೇಳಿ. ಓಕೆ, ಇದೇ ಇತ್ತೀಚೆಗೆ ಕೇರಳ ರಾಜ್ಯ ಸೀನಿಯರ್ ಸಿಟಿಜನ್ಸ್ ಈ ಒಂದು ಕಮಿಷನ್ ಕೂಡ ಮಾಡಿತ್ತು. ಸೊ ಅದೇ ರೀತಿ ಆಂಧ್ರ ಪ್ರದೇಶದ ಇದರೊಳಗಡೆ ಕ್ವಾಂಟಮ್ ಕಂಪ್ಯೂಟಿಂಗ್ ವಿಲೇಜ್ ಅಂತ ಹೇಳಿ ಅಮರಾವತಿನ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ಡಿಕ್ಲೇರ್ ಮಾಡಿದ್ದಾರೆ. ಒಡಿಶಾದ ಒಳಗಡೆ ಚಿಲ್ಕಾ ಲೇಕ್ ಐತಿ. ಈ ಚಿಲ್ಕಾ ಲೇಕ್ ವಿಶ್ವದ ಮೊಟ್ಟ ಮೊದಲ ಫಿಶಿಂಗ್ ಕ್ಯಾಟ್ ಸೆನ್ಸಸ್. ಓಕೆ, ಒಂದು ಕ್ಯಾಟ್ ಸ್ಪೀಸೀಸ್ ಬರ್ತೈತಿ ಫಿಶಿಂಗ್ ಕ್ಯಾಟ್. ಈ ಫಿಶಿಂಗ್ ಕ್ಯಾಟ್ ಸೆನ್ಸಸ್ ಈ ಚಿಲ್ಕಾ ಲೇಕ್ ಒಳಗಡೆ ಮಾಡಿದ್ದಾರೆ ಅನ್ನೋದು ನೆನಪಿರಲಿ. ಓಕೆ, ಸೊ ನೆಕ್ಸ್ಟ್ ಇದೇ ಉತ್ತರ ಪ್ರದೇಶದ ಮಹಾರಾಜ್ಗಂಜ್ ಒಳಗಡೆ ಈ ವಿಶ್ವದ ಮೊಟ್ಟ ಮೊದಲ ವಲ್ಚರ್ ಕನ್ಸರ್ವೇಷನ್ ರಿಸರ್ವ್ ಕೊಂಡು ಬರ್ತೈತೆ. ಓಕೆ, ಈ ಜಟಾಯು ವಲ್ಚರ್ ಕನ್ಸರ್ವೇಷನ್ ರಿಸರ್ವ್ ಅಂತ. ಓಕೆ, ಜಟಾಯು ವಲ್ಚರ್ ಕನ್ಸರ್ವೇಷನ್ ರಿಸರ್ವ್ ಅಂತ ಹೇಳಿ ಕಂಡು ಬರ್ತೈತಿ, ನೆನಪಿರಲಿ. ಓಕೆ, ಮಹಾರಾಷ್ಟ್ರ ಎದಕ್ಕೆ ನ್ಯೂಸ್ ಆಗೈತೆ ಅಂದ್ರೆ ಈ ಶಿವಾಜಿ ಟೆಂಪಲ್ಗೆ ಡೆಡಿಕೇಟೆಡ್ ಟೆಂಪಲ್ ಮಾಡಿದ್ದಾರೆ ಅಂತ ಹೇಳಿ. ಶಿವಾಜಿ ಅವ್ರದ್ದು ಡೆಡಿಕೇಟೆಡ್ ಟೆಂಪಲ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿರಲಿ. ಓಕೆ, ಸೊ ವಿತ್ ದಿಸ್ let's end or with the sign off Pragati Ed Zone.